ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಯಾವ ರೀತಿ ಫೆಡರೇಷನ್ ಮಾಡಬೇಕು, ಇದು ಒಂದು ರಾಜ್ಯಕ್ಕೆ ಸೀಮಿತ ಆಗಬೇಕಾ, ದೇಶಕ್ಕೆ ಸೀಮಿತ ಆಗಬೇಕಾ ಅನ್ನುವಂಥ ವಿಚಾರ ಸುಮಾರು 1 ವರ್ಷ ಚರ್ಚೆ ಆಯಿತು ಕಮಿಟಿಯಲ್ಲಿ. ಕಡೆಗೆ ಇದು ಬರೀ ರಾಜ್ಯದ ವಿಚಾರ ಅಲ್ಲ, ಇಡೀ ದೇಶದಲ್ಲಿ ಇವತ್ತು 75 ಕೋಟಿ ಜನ ಇದರಲ್ಲಿ ಸಫರರ್ಸ್ ಇದ್ದಾರೆ. ಎಲ್ಲರಿಗೂ ಕೂಡ ನಾವೊಂದು ನ್ಯಾಯ ಕೊಡಬೇಕು, ಯಾಕಂದರೆ ಇದು ಕಾಮನ್ ಲಾ, ಈ ಕಾಮನ್ ಲಾ ಇದು. ಹಾಗಾಗಿ ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಕಾನೂನಲ್ಲಿ ತಿದ್ದುಪಡಿಗಳಾಗಬೇಕಾಗಿರೋದ್ರಿಂದ ಇದನ್ನು ಇಡೀ ದೇಶಕ್ಕೆ ಅಪ್ಲೈ ಆಗಬೇಕಾದ್ರೆ ಇದು ನ್ಯಾಷನಲ್ ಲೆವೆಲಲ್ಲಿ ರಿಜಿಸ್ಟರ್ ಆಗಬೇಕು ಅಂತೇಳಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಮಾಡಿ, ಇದು ಸೆಕ್ಷನ್ 8 ಕಂಪನಿ. ಸೆಕ್ಷನ್ 8 ಕಂಪನಿ ಅಂತೇಳಿದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ನಥಿಂಗ್ ಲೈಕ್ ಎನಿ ಕೋಆಪರೇಟಿವ್ ಸೊಸೈಟಿ ಅಂದರೆ ಅದಕ್ಕೆ ಬರೀ ಸ್ಟೇಟ್ ಜ್ಯೂರಿಸೆಕ್ಷನ್ ಮಾತ್ರ ಇರ್ತದೆ. ಹಾಗಾಗಿ ಇದು ನ್ಯಾಷನಲ್ ಲೆವೆಲಲ್ಲಿ ಆ ಫೆಡರೇಷನ್ ಆಗಿ ಇದು ಮಾಡಿದ್ವಿ. ಯಾವ ಥರ ಸೊಸೈಟಿ ಟ್ರಸ್ಟ್ ಇದೆ ಅದೇ ಥರ ದಿಸ್ ಎ ಟ್ರಸ್ಟ್. ಕಂಪ್ನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆದರೂ ಕೂಡ ಇದೊಂದು ಟ್ರಸ್ಟ್ ಆಗಿ ಫೆಡರೇಷನ್ನು ರಿಜಿಸ್ಟರ್ ಆಗಿದೆ. ಮತ್ತು ಇದರ ಆಫೀಸು ನಮ್ಮ FKCC, ಯಾಕೆಂದರೆ ಮೈಸೂರು ಬ್ಯಾಂಕು SBI ಹೆಸರು ಹೇಳೋಕ್ಕೆ ನನಗೆ ಸ್ವಲ್ಪ ಮುಜುಗರ ಆಗ್ತದೆ, ಅಷ್ಟು ಅನ್ಯಾಯ ಆಗಿದೆ. ಹಾಗಾಗಿ ಆ FKCC ಎದುರುಗಡೆ ಓಲ್ಡ್ ಕಿಡ್ಸ್ ಕ್ಯಾಂಪ್, ನಮ್ಮ ಓಲ್ಡ್ ಕಿಡ್ಸ್ ಕ್ಯಾಂಪ್ ಏನಿತ್ತು ಅದರಲ್ಲಿ 4ನೇ ಫ್ಲೋರಲ್ಲಿ ಇದರ ಆಫೀಸ್ ಕಚೇರಿ ಇದೆ. ಅಲ್ಲಿ ಸುಮಾರು ಒಂದು 40 ಜನ ಟೆಕ್ ಟೀಮು ಮತ್ತು ಭರತ್ತೆಲ್ಲ ಟೆಕ್ ಟೀಮ್ ಹ್ಯಾಂಡಲ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಎಲ್ಲ ನಿತೇಶ್ ಹ್ಯಾಂಡಲ್ ಮಾಡ್ತಾರೆ. ಇದಕ್ಕೆ ಪೂರ್ಣವಾದ ಒಂದು ಟೀಮನ್ನು ರೆಡಿ ಮಾಡಿ 1 ವರ್ಷದಿಂದ ಎಲ್ಲ ಟ್ರೈನ್ ಮಾಡಿದ್ವಿ ಯಾವ ರೀತಿ ಕೆಲಸ ಮಾಡಬೇಕು. ಬಾರೋವರ್ಗೆ ಏನಂತ ಹೇಳಿದ್ರೆ, ಬಾರೋವರು ಇವತ್ತು ಒಂದು ದಿನಕ್ಕೆ 48 ಜನ ರೈತರು, ಇದು ನೀವು ರೆಫರೆನ್ಸು ಪೇಜ್ ನಂಬರ್ 4 ಫಸ್ಟ್ ಲೈನಲ್ಲೇ ಇದೆ. ಬ್ಯಾಂಕ್ಸ್ ಆಫ್ ಅಂಡ್ ಡಿನೇ ಟೈಮ್ಲಿ ಆ್ಯಂಡ್ ಅಡಿಕ್ವೇಟ್ ಕ್ರೆಡಿಟ್ ಆಫ್ ಫಾರ್ಮರ್ಸ್ ಫೋರ್ಸಿಂಗ್ ದೆಮ್ ಟುವರ್ಡ್ಸ್. ದಯವಿಟ್ಟು ಕ್ಷಮಿಸಬೇಕು, ಯಾಕೆಂದರೆ ಇದು ಭಾಳ ಟೆಕ್ನಿಕಲ್ ಆಗಿರೋದ್ರಿಂದ ನಾವು ಕನ್ನಡದಲ್ಲಿ ಇದನ್ನ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಭಾಳ ಪ್ರಯತ್ನ. ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋವರ್ ಫೆಡರೇಷನ್ನು 2024ರಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಸೆಕ್ಷನ್ 8 ಕಂಪ್ನಿಯಾಗಿ ರಿಜಿಸ್ಟರ್ ಆಗಿದೆ. ಸೆಕ್ಷನ್ 8 ಕಂಪ್ನಿ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರ ಉದ್ದೇಶ ಏನಂದರೆ, ಇವತ್ತು ಇಂಡಿಯಾ ಮುಂದೆ 2 ಚಾಲೆಂಜಸ್ ಇದೆ. ಒಂದು ಮೇಕ್ ಇನ್ ಇಂಡಿಯಾ, ಎರಡನೇದಾಗಿ 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ಎಕಾನಮಿ ನಾವು ರೀಚ್ ಆಗಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರದ ಒಂದು ಟಾರ್ಗೆಟ್. ಈ ಒಂದು ಫೆಡರೇಷನ್ನು ಕಳೆದ 1 ವರ್ಷದಿಂದ ಭಾಳಷ್ಟು ಸಮಯ ಮತ್ತು ಹಣವನ್ನು ಖರ್ಚು ಮಾಡಿ ಇದರ ಒಂದು ರಿಸರ್ಚನ್ನು ಮಾಡಿದೆ. ಯಾಕೆ ನಾವು ಇಂಡಿಯಾದಲ್ಲಿ ಇವತ್ತು ನಾವು ಪಾಪ್ಯುಲೇಷನಲ್ಲೂ ಕೂಡ ನಂಬರ್ 1 ಆದ್ವಿ, ಯೂತ್ ಫೋರ್ಸ್ ನೋಡಿದ್ರೆ ನಂಬರ್ 1, ಬ್ರಿಲಿಯನ್ಸಿ ನೋಡಿದ್ರೆ 1, ಮತ್ತು ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬೇರೆ ಎಲ್ಲ ದೇಶಗಳಿಗಿಂತ ನಮ್ಮ ಜನರಲ್ಲಿ ಆತ್ಮಸ್ಥೈರ್ಯ ಇದೆ, ನಿಯತ್ತು ಚೆನ್ನಾಗಿದೆ. ಎಲ್ಲ ಇದ್ದರೂ ಕೂಡ ಇವತ್ತು ಯಾಕೆ ನಾವು 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ರೀಚ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನೋಂಥ ರಿಸರ್ಚ್ ಮಾಡಿದಾಗ ನಮಗೆ ಕಂಡುಬಂದಿದ್ದೇನೆಂದರೆ, ಇವತ್ತು ನಮ್ಮ ಕಂಪೇರಿಟಿವ್ ಚಾರ್ಟನ್ನು ತಮಗೆ ಕೊಟ್ಟಿದ್ದೇನೆ. ಈ ಕಂಪೇರಿಟಿವ್ ಚಾರ್ಟೇ ತಮಗೆ ಸಾಕ್ಷಿ. ಇವತ್ತೇನು ಯುನೈಟೆಡ್ ಸ್ಟೇಟ್ಸು ಖಾಲಿ 33 ಕೋಟಿ ಜನ 27 ಟ್ರಿಲಿಯನ್ ಎಕಾನಮಿಯಲ್ಲಿದ್ದಾರೆ. ಅವ್ರಿಗೆ ಅವರ ರ್ಯಾಪೋ ರೇಟು 4.33 ಇದೆ. ಚೈನಾ 142 ಕೋಟಿ ಜನರಲ್ಲಿ 19 ಟ್ರಿಲಿಯನ್ ಬಿಸ್ನೆಸ್ಸು, ಅವ್ರ ರ್ಯಾಪೋ ರೇಟು 3%, ಅವ್ರು ಲೋಡ್ ಮಾಡೋದು 0.75% ಮಾಡಿ ನಿಮಗೆ 3.75% ಮೇಲೆ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ ಇಂಡಸ್ಟ್ರಿಗೆ. ಜೊತೆಗೆ ಇವತ್ತು ಇಂಡಿಯಾದ ನಾವು ನೋಡಿದಾಗ ಇಂಡಿಯಾದಲ್ಲಿ 143 ಕೋಟಿ, ನಾವಿವತ್ತು ಇಡೀ ಪ್ರಪಂಚಕ್ಕೆ ನಾವೇ ದೊಡ್ಡಣ್ಣ. ಯಾಕೆಂದರೆ ಪಾಪ್ಯುಲೇಷನಲ್ಲಿ ವಿ ಆರ್ ನೌ ಇನ್ ಫಸ್ಟ್. ಚೈನಾನ ಬೀಟ್ ಮಾಡಿದ್ದೀವಿ, ಆದರೆ ಚೈನಾನ ಪಾಪ್ಯುಲೇಷನಲ್ಲಿ ಬೀಟ್ ಮಾಡಿದ್ರೆ ಆಗಲ್ಲ, ಪ್ರೊಡಕ್ಷನಲ್ಲಿ ಬೀಟ್ ಮಾಡಬೇಕು ಅನ್ನುವಂಥದ್ದು. ಇವತ್ತು ಅದರ ಕಾರಣ ಏನಾಗ್ತಾ ಇದೆ, ಇವತ್ತು ನೀವು 1ನೇ ಪೇಜಲ್ಲಿ ನೋಡಿ,